ರಾಜ್ಯ ಸರ್ಕಾರ ಈ ಕೂಡಲೇ ತುಂಗಭದ್ರಾ ನದಿಯ ಎಡ ಮತ್ತು ಬಲದಂಡೆ, ಮೇಲ್ಭಾಗ ಹಾಗೂ ತಳಭಾಗದ ಕಾಲುವೆ ರೈತರಿಗೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡುವುದರ ಮೂಲಕ ರೈತರ ಸಾಲ ಮನ್ನಾ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಗೋಡಿಹಾಳ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕಟ್ಟಡ ಪರಿಣಾಮ ಅಪಾರ ನೀರು ನದಿಗೆ ಪೋಲಾಗುತ್ತಿರುವುದು ಮುಖ್ಯ ಕಾರಣ. ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ಪ್ರತಿನಿಧಿಗಳ ಅಸಹ್ಯತನದಿಂದ ಆಗಿದೆ. ಇಂಥ ಬಹುದೊಡ್ಡ ಡ್ಯಾಂ ನಿರ್ವಹಣೆಯನ್ನು ಸೂಕ್ಷ್ಮವಾಗಿ ನಿರ್ವಹಿಸಬೇಕಿದ್ದ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ನಿಮ್ಮ ದುರಾಡಳಿತದಿಂದ ಉತ್ತಮ ಮಳೆಯಾದರೂ ಇವತ್ತು ರೈತರು ಕಣ್ಣೀರಿಡುವ ಪರಿಸ್ಥಿತಿ ಬಂದಿದೆ. ನಿಮ್ಮ ದುರಾಡಳಿತದಿಂದ ಕನ್ನಡಿಗರಿಗೆ ಆದಷ್ಟು ಬೇಗ ಮುಕ್ತಿ ಬೇಕಿದೆ. ನಾಡಿನ ಅನ್ನದಾತರ ಶಾಪ ತಟ್ಟುವ ಮುನ್ನ ರಾಜೀನಾಮೆ ಕೊಟ್ಟು ತೊಲಗಿ ಎಂದು ಆಕ್ರೋಶ ಹೊರಹಾಕಿದರು. ಮೊನ್ನೆಯೇನೋ ಶನಿವಾರ ತುಂಗಭದ್ರಾ ನದಿಯ ನಂಬರ್ 19 ಕ್ರೆಸ್ ಗೇಟ್ ಏನೋ ಚೈನ್ ಕಟ್ಟಾಗಿ ಕಿತ್ತು ಹೋಗಿರುವಂಥ ದುರಂತ ಏನು ನಡೆದಿದೆ. ಈ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಮತ್ತು ರಾಜಕಾರಣಿಗಳ ಅಸಡ್ಡೆತನದಿಂದ ಈ ಕೆಲಸ ನಡೆದಿದೆ. ಇದರ ಸಂಪೂರ್ಣ ಹೊಣೆ ಅಧಿಕಾರಿಗಳು ಹೊರಬೇಕು. ಇವತ್ತೇನು ಸರ್ಕಾರ ಏನಿದೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಲ್ಲಿ ನಾವು ಒತ್ತಾಯ ಮಾಡೋದೇನಂತಂದರೆ, ಈ ನಿರ್ಲಕ್ಷ್ಯತನದಿಂದ ಕೆಲಸ ಮಾಡುವಂಥ ಅಧಿಕಾರಿಗಳನ್ನು ತಕ್ಷಣ ಅಮಾನತುಗೊಳಿಸಬೇಕು ಮತ್ತು ಈ ಕಾಡಾ ಅಧ್ಯಕ್ಷರೇನು ನೀರಾವರಿ ಬಗ್ಗೆ ಜ್ಞಾನ ಇಲ್ಲದಿರ್ತಕ್ಕಂಥವ್ರು ಏನಿದ್ದಾರೆ ಅವ್ರನ್ನ ರಾಜೀನಾಮೆಯನ್ನು ತೆಗೆದುಕೊಂಡು ಬೇರೆ ಈ ಭಾಗದ ಸೂಕ್ತವಾದಂಥ ವ್ಯಕ್ತಿಗಳನ್ನು ಕಾಡಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ. ಮತ್ತು ಏನೈತೆ ಅಂತಂದರೆ, ಈಗ ನದಿ ಪ್ರಾಂತದಲ್ಲಿ ಹೆಚ್ಚಿನ ನೀರು ನದಿಗೆ ಬಿಡೋದ್ರಿಂದ ಈಗಾಗಲೇ ನಾಟಿ ಮಾಡಿರ್ತಕ್ಕಂಥ ರೈತರ ಬೆಳೆ ಸಂಪೂರ್ಣ ಆಗ್ತಾ ಇದ್ದಾವೆ. ಹಾಗಾಗಿ ಆ ರೈತರಿಗೆ ಪರಿಹಾರವನ್ನು ಕೊಡಬೇಕು. ಮತ್ತು ಏನು ಎರಡನೇ ಬೆಳೆಯ ಕನಸನ್ನು ಕಟ್ಕೊಂಡು ರೈತರು ಏನಿದ್ರು ಈ ಎರಡನೇ ಬೆಳೆ ನೀರಿಲ್ದಂತಾಗಿರೋದ್ರಿಂದ ಹೋದ ವರ್ಷ ಮಳೆ ಬಂದು ಬಾರದೇ ಇದ್ದ ಕಾರಣಕ್ಕೆ ಬೆಳೆ ಸರಿಯಾಗಿ ಬರದೆ ಹೋದ ವರ್ಷ ಕೂಡ ರೈತರು ಸಂಪೂರ್ಣ ಲಾಸ್ ಆಗಿರೋದ್ರಿಂದ ಮತ್ತು ಈ ಬೆಳೆಯ ಎರಡನೇ ಬೆಳೆ ಕನಸು ಕೂಡ ಕಟ್ಕೊಂಡಂಥ ರೈತರಿಗೆ ನಿರಾಸೆ ಆಗಿರೋದ್ರಿಂದ ಸರ್ಕಾರ ಈ ಭಾಗದ ತುಂಗಭದ್ರಾ ಎಡದಂಡೆ ಮತ್ತು ಬಲದಂಡೆ ಮೇಲ್ಭಾಗ ಕೆಳಭಾಗದ ರೈತರು ಏನಿದ್ದಾರೆ ಆ ರೈತರಿಗೆ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು. ಈ